ಅವರಿಗೆ ಆಸ್ತಿ, ಹಣ, ಕುಟುಂಬ ಎಲ್ಲವೂ ಇತ್ತು. ಆದರೆ ಎಲ್ಲವನ್ನೂ ತೊರೆದು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ 4 ಭವ್ಯ ಮೆರವಣಿಗೆ ಮಾಡಲಾಗಿದೆ. ಲೌಕಿಕ ಜೀವನ ತೊರೆದು ಸನ್ಯಾಸತ್ವ ಸ್ವೀಕಾರ. ಮಕ್ಕಳ ಹಾದಿಯನ್ನೇ ಅನುಸರಿಸಿದ ಹೆತ್ತವರು. ಜೀವನ ಅನ್ನೋದೇ ನಶ್ವರ. 3 ದಿನದ ಬದುಕಿಗಾಗಿ 7 ಬೀಳುಗಳೆಷ್ಟೋ, ಒದ್ದಾಟ ತೊಳಲಾಟಗಳೆಷ್ಟೋ. ಹುಟ್ಟಿದಾಗಿನಿಂದ ಸಾಯೋವರೆಗೂ ಮನುಷ್ಯ ಒಂದಿಲ್ಲೊಂದು ಸಮಸ್ಯೆಯಲ್ಲೇ ಮುಳುಗಿರ್ತಾನೆ. ನಾನು ನನ್ನದು ಅನ್ನೋ ಸ್ವಾರ್ಥದಲ್ಲೇ ಬದುಕು ನಡೆಸುತ್ತಾರೆ. ಆದರೆ ಕೆಲವರು ಮಾತ್ರ ಎಲ್ಲವನ್ನ ತೊರೆದು ಸನ್ಯಾಸತ್ವ ಪಡಿತಾರೆ. ಈ ದಂಪತಿ ಜೊತೆ ಈ ಹೆಣ್ಮಕ್ಕಳು ಮಾಡಿದ್ದು ಅದೇ. ಲೌಕಿಕ ಜೀವನಕ್ಕೆ ಗುಡ್ ಬೈ ಹೇಳಿ ಸನ್ಯಾಸತ್ವದ ದಾರಿ ಹಿಡಿದಿದ್ದಾರೆ. ಲೌಕಿಕ ಜೀವನ, ಆಸೆಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಜ್ಞಾನ ಹಾಗೂ ದೈವಿಕ ಸೇವೆಗಾಗಿ ತಮ್ಮ ಜೀವನ ಮುಡಿಪಾಗಿಡಲು ಹೆಜ್ಜೆ ಇಟ್ಟಿದ್ದಾರೆ. ಈ ದಂಪತಿ ಹೆಸರು ಭರತ್ ಜೈನ್ ಹಾಗೂ ಆರತಿ ಅಂತ. ದಾವಣಗೆರೆ ನಗರದ ಚೌಕಿಪೇಟೆ ನಿವಾಸಿಗಳು. ಲಲಿತಾ ಗಾರ್ಮೆಂಟ್ಸ್ ಬಟ್ಟೆ ಅಂಗಡಿಯ ಮಾಲೀಕರು. ಜೀವನದಲ್ಲಿ ಏನೂ ಕಡಿಮೆಯಾಗಿರಲಿಲ್ಲ. ಯಾವುದೇ ಸಮಸ್ಯೆನೂ ಇರಲಿಲ್ಲ. 2 ಗಂಡು ಮಕ್ಕಳ ಜೊತೆ ಸುಂದರ ಜೀವನ ಕಟ್ಕೊಂಡಿದ್ರು. ಆದರೆ ಕಳೆದ 3 ವರ್ಷದ ಹಿಂದೆ 2 ಮಕ್ಕಳ ಮನಸ್ಸು ಸನ್ಯಾಸತ್ವದತ್ತ ವಾಲಿತ್ತು. ಜೈನ ಧರ್ಮ ದೀಕ್ಷೆ ಪಡೆದಿದ್ರು. ಇದೀಗ ಮಕ್ಕಳ ಹಾದಿಯನ್ನೇ ಹಿಡಿದ ಹೆತ್ತವರು ಕೂಡ ಸಾಂಸಾರಿಕ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಸಂಸಾರ ಜೀವನ ಏನಿದೆಯಲ್ಲ ಅದು ನಶ್ವರ ಇದೆ. ಸಂಯಮ ಜೀವನ ಇದೆಯಲ್ಲ ಅದು ಶಾಶ್ವತ ಇದೆ. ನಾಳೆ ನಾನು ಮತ್ತೆ ನಮ್ಮ ಮನೆಯವರು ದೀಕ್ಷೆ ತಗೊಳಕತ್ತೀವಿ. ನಾಳೆಯಿಂದ ಐತಲ್ಲ ನನ್ನ ಡ್ರೆಸ್ ಚೇಂಜು, ನನ್ನ ಅಡ್ರೆಸ್ ಚೇಂಜು. ಅವರೇ ಬೇರೆ, ನಾನೇ ಬೇರೆ. ನಾವು ನಮ್ಮ ಜೈನ ಶಾಸನ, ಮಹಾವೀರರ ಜೈನ ಶಾಸನದಲ್ಲಿ ನಾನು ಸಾಧು ಆಗ್ತೇನೆ, ಅವರು ಸಾಧುಜಿ ಆಗ್ತಾರೆ. ನಮ್ಮವರು ಸಂಪರ್ಕ ಬೇರೆ. ಆಧ್ಯಾತ್ಮದೆಡೆಗೆ ಒಲವು. 2 ಹೆಣ್ಣು ಮಕ್ಕಳಿಂದ ಸನ್ಯಾಸತ್ವ ಸ್ವೀಕಾರ. ಇತ್ತೀಚೆಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಜೈನ ಸನ್ಯಾಸತ್ವದೆಡೆಗೆ ಒಲವು ತೋರ್ತಿದ್ದಾರೆ. ಹಣ, ಆಸ್ತಿ, ಗಂಡ, ಮಕ್ಕಳು, ತಂದೆ, ತಾಯಿ ಯಾರೂ ಬೇಡ, ನಮಗೆ ಅಹಿಂಸಾ ಪರಮ ಧರ್ಮವೇ ಬೇಕು ಅಂತ ಈ ಹೆಣ್ಮಕ್ಕಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಕೃಣಾಲಿ ಜೈನ್ MBA ಮಾಡಿದ್ರೆ, ದೀಕ್ಷಿತಾ BCom ಮಾಡಿದ್ದಾರೆ. ಆದರೂ ಎಲ್ಲವನ್ನ ತೊರೆದು ಲೌಕಿಕ ಬದುಕಿಗೆ ಗುಡ್ ಬೈ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಭಯ್ ಶೇಖರ್ ಸುರೀಶ್ವರ ಮಹಾರಾಜ್ ಅವರ ಸಮ್ಮುಖದಲ್ಲಿ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಲಿದ್ದಾರೆ. ಈ ಮೂಲಕ ಲೌಕಿಕ ಬದುಕಿಗೆ ಗುಡ್ ಬೈ ಹೇಳಿ ಆಧ್ಯಾತ್ಮಿಕ ಜೀವನವನ್ನ ನಡೆಸಲಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೀಗ ಹಾಕಿದ್ದ ಮನೆಗೆ ನುಗ್ಗಿ ಖದೀಮರ ಕೈಚಳಕ, ಚಿನ್ನಾಭರಣ ದೋಚಿ ಕಳ್ಳರು ಎಸ್ಕೇಪ್. ಕಲಬುರಗಿ ನಗರದ ಕಾಂತಾ ಕಾಲೋನಿಯಲ್ಲಿ ಘಟನೆ. ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ಮಾರ್ಚ್ 13ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ. ಮಾರ್ಚ್ 6ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ. ಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ. ಓಪನ್ ಕೋರ್ಟ್ ಕಲಾಪ ಸಂಪೂರ್ಣ ಸ್ಥಗಿತ. ಏಕಾಏಕಿ ಹೊತ್ತಿ ಉರಿದ ಕೆಎಸ್ಆರ್ಟಿಸಿ ಬಸ್. ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು. ಚಿಕ್ಕಮಗಳೂರಿನಿಂದ ಹಾಸನಕ್ಕೆ ತೆರಳ್ತಾ ಇದ್ದ ಬಸ್ನಲ್ಲಿ ಅಗ್ನಿ ಅವಘಡ. ಬೆಳಗಾವಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮಾಚರಣೆ. ಶಾಸಕ ಅಭಯ ಪಾಟೀಲ್ ನೇತೃತ್ವದಲ್ಲಿ ಹೋಳಿ ಆಚರಣೆ. ಬಣ್ಣದ ಹಬ್ಬದಲ್ಲಿ ಮಿಂದೆದ್ದ ಜನರು. ಕೊಪ್ಪಳದ ಹೋಳಿ ಸಂಭ್ರಮದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹವ. ಗಂಗಾವತಿಯ ದೇವಾಂಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದಿಂದ ರತಿ ರನ್ಮತ ಪ್ರತಿಷ್ಠಾಪನೆ. ಗಿಲ್ಲಿ, ಕಾವ್ಯ, ಅಶ್ವಿನಿ ಫೋಟೋ ಹಾಕಿದಂತಹ ಫ್ಯಾನ್ಸ್.
ಹೋಳಿ ಹಬ್ಬದಲ್ಲಿ ವೇಷ ತೊಟ್ಟು ಮೋಜಿನ ಮೆರವಣಿಗೆ ಎತ್ತಿನ ಬಂಡಿಯಲ್ಲಿ ಕಾಮಣ್ಣನ ರೂಪದ ಉಡುಪು ಧರಿಸಿ ರೌಂಡ್ಸ್ ಕೊಪ್ಪಳ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಆರ್ಸಿಬಿ ಒಪ್ಪಿಗೆ. ಕೆಎಸ್ಸಿಎಗೆ ಈಗಾಗಲೇ ಮಾಹಿತಿ ನೀಡಿರೋ ಆರ್ಸಿಬಿ ಮ್ಯಾನೇಜ್ಮೆಂಟ್. ಹೆಬ್ಬಗೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕಳ್ಳತನ ಮಾಡ್ತಾ ಇದ್ದ ಕುಖ್ಯಾತ ಮನೆಗಳ್ಳ ಸೇರಿ 3 ಅರೆಸ್ಟ್. ಆರೋಪಿಗಳಿಂದ 44 ಲಕ್ಷ ಮೌಲ್ಯದ 3 ಕೆಜಿ ಬೆಳ್ಳಿ, 220 ಗ್ರಾಂ ಚಿನ್ನ ಸೀಸ್. ಬೆಂಗಳೂರಲ್ಲಿ ಕಾಲು ಟಚ್ ಆಗಿದ್ದಕ್ಕೆ ನಡೆಯಿತು ಕೊಲೆ. ಶಶಿಕುಮಾರ್ ಎಂಬಾತನ ಬರ್ಬರ ಹತ್ಯೆ. ಬಸವೇಶ್ವರ ನಗರದ ಶಿವನಹಳ್ಳಿಯಲ್ಲಿ ಘಟನೆ.